ಅದೇ ಜಿ ಟಿ ದೇವೇಗೌಡ ಹೇಳ್ತಾ ಇದ್ದಾರೆ, ನನ್ನ ಅಲೈನ್ಸ್ ಮುಂದೆ ಏನಾಗ್ತದೋ ಗೊತ್ತಿಲ್ಲ. ನೀವು ಹೇಳ್ತೇವೆ ಕುಮಾರಸ್ವಾಮಿ, ನೀವು ಹೇಳ್ತಾ ಇದೆಯಾ ನನಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡಬೇಕು, ಯು ಆರ್ ಬ್ಲ್ಯಾಕ್ ಮೇಲಿಂಗ್ ದ್ಯಾಮ್. ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ ಅಂದರೆ ನಾನು ಯಾವ ರೀತಿ ನಡೆಸ್ಕೊಳ್ತೀರೋ ಅದ್ರ ಮೇಲೆ ಮುಂದಕ್ಕೆ ನಾನು ತೀರ್ಮಾನ ಮಾಡ್ತೀನಿ. ವಾಟ್ ಈಸ್ ದ ಮೆಸೇಜ್ ಯು ಆರ್ ಗಿವಿಂಗ್? ಯು ಆರ್ ಬ್ಲ್ಯಾಕ್ ಮೇಲಿಂಗ್ ಒನ್ ಬಿ ಜೆ ಪಿ ಆಲ್ಸೋ. ಬಟ್ ನಮ್ದು ಹಂಗಿಲ್ಲ. ಅವರ್ ಹಿಸ್ಟ್ರಿ ಇಸ್ ನಾಟ್ ಲೈಕ್ ದಟ್. ಮುಂದೆ ರಾಜಕೀಯ ಸಂದಿಗ್ಧಗಳು ಬಂದಾಗ ಮತ್ತೆ ಕುಮಾರಸ್ವಾಮಿ ಜೊತೆ ನೀವು ಕೈ ಜೋಡಿಸಲ್ವಾ? ಸಿ, ಪಾಲಿಟಿಕ್ಸಲ್ಲಿ ನಥಿಂಗ್ ಇಸ್ ಪರ್ಮನೆಂಟ್. ಐ ಆಮ್ ಟೆಲಿಂಗ್ ಯು. ಅದು ಅವಕಾಶವಾದ ಆಯ್ತಲ್ಲ ಮತ್ತೆ? ಅವಕಾಶ ಅಲ್ಲ. ಪಾಲಿಟಿಕ್ಸಲ್ಲಿ ನಥಿಂಗ್ ಇಸ್ ಪರ್ಮನೆಂಟ್. ಅವಕಾಶ ಅಂತ ಅಲ್ಲ. ಆನ್ ವೇರಿಯಸ್ ಇಶ್ಯೂ ಎನಿಥಿಂಗ್ ಮೇ ಹ್ಯಾಪನ್. ನಾನು ಇಲ್ಲ ಅಂತ ನನಗೆ ರಾಜಕಾರಣ ನನಗೆ ಗೊತ್ತಿಲ್ಲ, ಮುಂದಕ್ಕೆ ಏನೇನಾಗ್ತದೆ ಕಾಲನೇ ನಿರ್ಣಯ ಮಾಡ್ತದೆ. ಬಟ್ ಜನ ದಿನ ನೋಡ್ತಾ ಇದ್ದಾರೆ. ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತಂದರೆ ಜನ ಮತದಾರರು ಇವ್ರನ್ನ ಥೂ 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 ಅಂತ ಬೈತಾ ಇದ್ದಾರೆ ನಮ್ಮನ್ನೆಲ್ಲ. ಟಿ ವಿಗಳಲ್ಲಿ ಏನಪ್ಪ ಒಂದಿನ ತಪ್ಪಿಕೊಂಡ್ರು, ಒಂದಿನ ಕಿತ್ತಾಡಿದ್ರು, ಒಂದಿನ ಹಿಂಗಾಡಿದ್ರು, ಯಾರು ತೆಗೆದ್ರು, ಯಾರು ಮಾಡಿದ್ರು. ದಿನ ಈಗ ಈ ಟಿ ವಿಗಳು ಬಂದ್ಬಿಟ್ಟು, ಈ ಫೋನ್ ಬಂದ್ಬಿಟ್ಟು ದಿನ ನಮ್ಮನ್ನೇ ತೋರಿಸ್ತಾ ಇದ್ದಾರೆ. ನಾನು ಅವ್ರು ಬೈಯೋದು, ನೀನು ನಾನು ಬೈಯೋದು, ನಾನು ಏನು ಬೈಯೋದು, ನೀನು ಬೈಯೋದು. ತಿರ್ಗ ನಾವಿಬ್ಬರು ತಪ್ಪಾಡ್ತಾ ಇರೋದು. ವಿ ಹ್ಯಾವ್ ಬಿಕಮ್ ಎ ಲಾಫಿಂಗ್ ಸ್ಟಾಕ್ ಪಾಲಿಟಿಷಿಯನ್ಸ್. ಐ ಆಮ್ ಟೆಲಿಂಗ್ ಯು. ಅದೇ ಯಡಿಯೂರಪ್ಪ ನನಗೇನು ಹೇಳಿದ್ರು ಅಸೆಂಬ್ಲಿಲಿ, ಡಿ ಕೆ ಈ ಅಪ್ಪ ಮಕ್ಕಳು ಹುಷಾರು ಅಂತಿದ್ರು. ನಾನೇನು ಮಾತಾಡಲಿಲ್ಲ. ಇದೇ ಕುಮಾರಸ್ವಾಮಿಗೆ ಏನು ಹೇಳಿದ್ರು, ಅವ್ರಿಗೆ ಪ್ರೈಮ್ ಮಿನಿಸ್ಟರ್ಗೆ ಏನು ಹೇಳಿದ್ರು ಕುಮಾರಸ್ವಾಮಿ, ಗೌಡ್ರು ಯಡಿಯೂರಪ್ಪಗೆ ಏನಾದ್ರು, ಯೋಗೇಶ ಏನು ಹೇಳ್ದ ಕುಮಾರಸ್ವಾಮಿಗೆ? ನೀವು ಪ್ಲೇನೇ ಮಾಡ್ತಾ ಇಲ್ವಲ್ಲ ನೀವೆಲ್ಲ. ನಾವು ಆ ಥರ ಏನಾರು ಮಾತಾಡೋದು ಕೇಳಿ ನಾವು ಫೈಟ್ ಮಾಡಿದ್ದು, ನಾನು ಇಲ್ಲ ಅಂತಲ್ಲ. 20 years 30 years ಮಾಡಿದ್ವಿ. ಜನ ನೋಡಿ ನಗ್ತಾರ್ರಿ. ಮುಂದೆ ಮೈತ್ರಿ ಭವಿಷ್ಯ ಏನಿರುತ್ತೆ ಅನ್ಸುತ್ತೆ ನಿಮಗೆ? ನೀವೊಬ್ಬ ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೋಡ್ತೀರಿ? ಚುನಾವಣೆ ಆದಮೇಲೆ ಅವ್ರು ಹೇಳ್ತಾರೆ ನಿಮ್ಮ ಸರ್ಕಾರ ಇರಲ್ಲ, ನೋಡಿ ನೀವೇನು ಹೇಳ್ತೀರಿ ಅವ್ರ ಮೈತ್ರಿ ಬಗ್ಗೆ? ನೋಡಿ, ಅವ್ರ ಮೈತ್ರಿ ಹೇಳ್ತೀನಿ ಕೇಳಿ. ಬಿ ಜೆ ಪಿಯವರು ದೇ ಆರ್ ಟು ಸ್ಮಾರ್ಟ್. ಜನತಾದಳದವರು ಓವರ್ ಸ್ಮಾರ್ಟಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಅಂದ್ಕೊಂಡಂಗೆ ಅಲ್ಲಿ ಅವ್ರಿಗೆ ಗೌರವ ಮುಂದಕ್ಕೆ ಸಿಗೋದಿಲ್ಲ. ಇವತ್ತು ಐ ಆಮ್ ಆನ್ ರೆಕಾರ್ಡ್. ಇಟ್ ವಾಸ್ ಎ ಸೂಯಿಸೈಡ್ ಅಟೆಂಪ್ಟ್. ಅವರು ಒಂದು ಮಾತು ಹೇಳ್ತಿದ್ದಾರೆ, ಮೊನ್ನೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟರು. ಎಲೆಕ್ಷನ್ ಮುಗಲಿ ಇನ್ಕ್ಲೂಡಿಂಗ್ ಬಿ ಜೆ ಪಿ ಲೀಡರ್ಸ್ಗಳು ಇದೇ ಮಾತನ್ನು ಹೇಳ್ತಾರೆ. ಎಲೆಕ್ಷನ್ ಮುಗಿದ್ಮೇಲೆ ಈ ಸರ್ಕಾರ ಇರಲ್ಲ, 6 ತಿಂಗಳಲ್ಲಿ ಇರಲ್ಲ ಅಂತ ಹಿಂದೆ ಕೂಡ ಹೇಳಿದ್ರು. ಈಗ ಮತ್ತೆ ಅದನ್ನೇ ಹೇಳ್ತಿದ್ದಾರೆ. ಅಲ್ಲ ರೀ, ಜನದ ಬೆಂಬಲ ತಗೊಂಡು ಸರ್ಕಾರ ಮಾಡಕ್ಕೆ ಹೇಳಿದೆ ಅವ್ರಿಗೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದರೆ, ಇಫ್ ದೇ ಬಿಲೀವ್ ಇನ್ ಡೆಮೋಕ್ರಸಿ, ಇಫ್ ದೇ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ಅಂಬೇಡ್ಕರ್ ಅವ್ರ ವಿಚಾರ, ಪ್ರಜಾಪ್ರಭುತ್ವದ ವಿಚಾರ ನಂಬಿಕೆ ಇತ್ತು ಅಂದರೆ ಎಲೆಕ್ಷನ್ ಬಂದು ಎಲೆಕ್ಷನಲ್ಲಿ ಗೆದ್ದು ಸರ್ಕಾರ ಮಾಡೋಕ್ಕೆ ಹೇಳಿ. ಈಗ ಮತ್ತೆ ಆಪರೇಷನ್ ಮಾಡ್ರೆ ಏನು ಮಾಡ್ತೀರಿ? ಅದೇ ಕೌಂಟರ್ ಆಪರೇಷನ್ ರೆಡಿ ಇದೆಯಾ? ಅವ್ರ ಹಣೆಲೂ ಬರ್ದಿಲ್ಲ. ಇಟ್ ಈಸ್ ನಾಟ್ ರಿಟರ್ನ್ ಇನ್ ದರ್ ಡೆಸ್ಟಿನಿ. ನಿಮ್ಮ ಹತ್ರ ಕೌಂಟರ್ ಆಪರೇಷನ್ ರೆಡಿ ಇದೆ. ಕಳೆದ ಬಾರಿ ನೀವೆಲ್ಲ ಟ್ರೈ ಮಾಡಿದ್ರೆ ಆದರೂ ಕೂಡ ಕುಸಿದು ಬಿತ್ತು ಸರ್ಕಾರ. ಈ ಬಾರಿ ಮತ್ತೆ ಅದೇ ರೀತಿ ಅಂತ ಆಪರೇಷನ್ ಶುರುವಾದರೆ ಆರ್ ಯು ರೆಡಿ ಟು ಫೇಸ್ ದ್ಯಾಟ್? ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಅಷ್ಟೇ ಅವ್ರ ಪಾರ್ಟಿಯವ್ರಿಗೆ. ಅವರೇ ಹೇಳ್ಕೊಂಡವ್ರೆ, ನಾವೇನಾದ್ರು ಈ ಥರ ಮಾತಾಡಲಿಲ್ಲ ಅಂದರೆ ನಮ್ಮವ್ರು ಒಬ್ಬರು ಇರಲ್ಲ ಅಂತ. ಅವ್ರವ್ರ ಭವಿಷ್ಯ ನೋಡ್ಕೋಬೇಕಲ್ಲ ಪಾಪ ಅವರು.